ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಥಿರೋಸ್ಕ್ಲಿರೋಸಿಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಲಿಪಿಡ್ ಪ್ರೊಫೈಲ್ ಅಂದರೆ ಈ ಕೊಲೆಸ್ಟ್ರಾಲ್ ಟೆಸ್ಟು, ಟ್ರೈಗ್ಲಿಸರೈಡ್ ಟೆಸ್ಟು, HDL, LDL, VLDL ಇವೆಲ್ಲದರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಆ್ಯಂಡ್ ನೀವು ಸಹ ಕಾಮನ್ಲಿ ಯಾವಾಗ ಲ್ಯಾಬೊರೇಟ್ರಿಗೆ ಹೋಗ್ತೀರಾ ಈ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾ ಇರ್ತೀರ. ಈ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ನಮಗೇನು ಉಪಯೋಗ? ಈ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಒಂದು ರಿಸ್ಕ್ ನಿಮ್ಗೇನಾದರೂ ಇದೆಯಾ? ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಪ್ಯಾರಾಲಿಸಿಸ್ ಆಗೋದು, ಸ್ಟ್ರೋಕ್ ಆಗೋದು, ಈ ಥರದ್ದೇನಾದರೂ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇದೆಯಾ ಅಂತ ಡಾಕ್ಟ್ರಿಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಮತ್ತು ಯಾಕೆ ಗೊತ್ತಾಗತ್ತೆ? ಯಾಕಂದರೆ ಈ ಲಿಪಿಡ್ ಟೆಸ್ಟ್ ನಾವು ಯಾವಾಗ ಮಾಡ್ತೇವೆ, ಬ್ಲಡ್ ಟೆಸ್ಟು, ಆವಾಗ ಇವೆಲ್ಲ ಪ್ಯಾರಾಮೀಟರ್ಸು, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂತು, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬಂತು, LDL ಭಾಳ ಹೆಚ್ಚಿಗೆ ಬಂತು, HDL ಕಡಿಮೆ ಬಂತು, ಇವೆಲ್ಲ ಆದಾಗ ಕೆಲವೊಂದು ಚೇಂಜಸ್ ನಿಮ್ಮ ರಕ್ತನಾಳದಲ್ಲಿ, ನಿಮ್ಮ ಹೃದಯದ ರಕ್ತನಾಳದಲ್ಲಿ, ನಿಮ್ಮ ಬ್ರೇನಿನ ರಕ್ತನಾಳದಲ್ಲಿ, ನಿಮ್ಮ ಕಿಡ್ನಿಯ ರಕ್ತನಾಳದಲ್ಲಿ, ನಿಮ್ಮ ಈ ಲೆಗ್ಸಿನ, ನಿಮ್ಮ ಕಾಲಿನ, ನಿಮ್ಮ ಕೈಗಳ ರಕ್ತನಾಳದಲ್ಲೆಲ್ಲ ಕೆಲವೊಂದು ಚೇಂಜಸ್ ಆಗಲಿಕ್ಕೆ ಶುರು ಆಗ್ತವೆ. ಆ್ಯಂಡ್ ಈ ಚೇಂಜಸ್ಸೇ ಮುಂದೆ ಹೋಗ್ಕೊಂಡು ಜಾಸ್ತಿ ಆಗಿ ಆ ವ್ಯಕ್ತಿಗೆ ಈ ಹಾರ್ಟ್ ಅಟ್ಯಾಕ್ ಬರೋದು, ಅಥವಾ ಬ್ರೇನಲ್ಲಿ ರಕ್ತ ಸಪ್ಲೈ ಕಡಿಮೆ ಹಾಕ್ಕೊಂಡು ಸ್ಟ್ರೋಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಇವೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಇವೇ ಕಾರಣ ಇರ್ತವೆ. ಆದ್ದರಿಂದ ಡಾಕ್ಟರ್ಸ್ ನಿಮಗೆ ಈ ಲಿಪಿಡ್ ಪ್ರೊಫೈಲನ್ನು ಮಾಡ್ಕೊಳ್ಳಿ. ಲಿಪಿಡ್ ಪ್ರೊಫೈಲಲ್ಲಿ ಏರ್ಪೇರ್ ಆಯಿತು ಅಂದಾಗ ಔಷಧಿ ಶುರು ಮಾಡ್ತಾರೆ, ಡಯಟ್ ಮಾಡಿ ಅಂತ ಹೇಳ್ತಾರೆ, ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಾವೇನು ನೋಡ್ತೇವೆ, ಅರೌಂಡ್ ಲೇಟ್ 20s, 25, 28, 30, 35 ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಲಿಪಿಡ್ ಪ್ರೊಫೈಲ್ ಮಾಡಿಸಿದಾಗ ಲಿಪಿಡಿನ ನಂಬರ್ಸ್ ಬಹಳ ವೇರಿ ಆಗ್ತಾ ಇರುತ್ತೆ. ಕೊಲೆಸ್ಟ್ರಾಲ್ 300 ಹೋಗಿರುತ್ತೆ, ಟ್ರೈಗ್ಲಿಸರೈಡ್ 500 ಹೋಗಿರುತ್ತೆ, HDL ಕೊಲೆಸ್ಟ್ರಾಲ್ 10 ಇರುತ್ತೆ, LDL ಕೊಲೆಸ್ಟ್ರಾಲ್ 200 ಇರುತ್ತೆ. ಇವೆಲ್ಲ ಏನು ಹೇಳ್ತವೆ, ನಮ್ಮ ಜೀವನ ಶೈಲಿ ಹೇಗಿದೆ, ನಮ್ಮ ಡಯಟ್ ಹೇಗಿದೆ, ನಮ್ಮ ಆ್ಯಕ್ಟಿವಿಟಿ ಹೇಗಿದೆ, ಇವೆಲ್ಲವನ್ನು ನಮಗೆ ಐಡಿಯಾ ಕೊಡ್ತಾ ಇರ್ತವೆ. ಬಟ್ ಆ್ಯಕ್ಚುಲಿ ಏನಾಗತ್ತೆ, ಈ ಲಿಪಿಡ್ಗಳು ಜಾಸ್ತಿ ಆದಾಗ ಅವು ಏನು ಮಾಡ್ತಾ ಇರ್ತವೆ ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಷ್ಟು ಸ್ಟ್ರೆಸ್ ಯಾಕೆ ಎಲ್ಲರೂ ಈ ಥರ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇದ್ರ ಬಗ್ಗೆ ಯಾಕಷ್ಟು ಇಂಪಾರ್ಟೆನ್ಸು, ಸ್ಟ್ರೆಸ್ ಕೊಡ್ತಾ ಇರ್ತಾರೆ ಅಂದಾಗ, ಇವೇನಿರ್ತವೆ ಈ ಲಿಪಿಡ್ ಪ್ರೊಫೈಲಲ್ಲಿ ನಾವು ನೋಡುವಂತಹ ಟೆಸ್ಟ್ಗಳು ಒಂದು ರೇಂಜಲ್ಲಿ ಇದ್ದಾಗ ನಮ್ಮ ಬಾಡಿ ಆಪ್ಟಿಮಮ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ಇವು ಒಂದು ರೇಂಜನ್ನು ಬಿಟ್ಟು ಆ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿಗೆ ಆಗೋಕ್ಕೆ ಶುರು ಆಗ್ತವೆ, ಆವಾಗ ಇವು ಪ್ರಾಬ್ಲಮನ್ನು ಉಂಟು ಮಾಡ್ತವೆ. ನಿಮಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು, ನಿಮಗೆ ಟ್ರೈಗ್ಲಿಸರೈಡ್ ಬೇಕೇ ಬೇಕು, ನಿಮ್ಮ ನಾರ್ಮಲ್ ಫಂಕ್ಷನ್ನಿಗೆ, ನಿಮ್ಮ ಹಾರ್ಮೋನ್ಸಿಗೆ ಬೇಕು, ನಿಮ್ಮ ಕೂದಲಿಗೆ ಬೇಕು, ಚರ್ಮಕ್ಕೆ ಬೇಕು, ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಬೇಕು, ಎಲ್ಲದಕ್ಕೂ ಈ ಲಿಪಿಡ್ಸ್ ನಮ್ಗೆ ಬೇಕು. ಬಟ್ ಈ ರೇಂಜ್ಗಿಂತ ಹೆಚ್ಚಿಗೆ ಆದಾಗ ಬರುತ್ತೆ ಪ್ರಾಬ್ಲಮ್. ಏನಾಗುತ್ತೆ ಇವು ರೇಂಜ್ಗಿಂತ ಹೆಚ್ಚಿಗೆ ಆದಾಗ? ರೇಂಜ್ಗಿಂತ ಹೆಚ್ಚಿಗೆ ಆದಾಗ ಹೆಚ್ಚಿಗೆ ಇದ್ದಂತಹ ಈ ಲಿಪಿಡ್ ನಿಮ್ಮ ರಕ್ತದಲ್ಲಿ ತೇಲ್ತಾ ಇರುತ್ತೆ ಮತ್ತು ಅದೇನು ಮಾಡುತ್ತೆ, ಅಲ್ಲಿರುವಂತಹ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡಲಿಕ್ಕೆ ಶುರು ಆಗುತ್ತೆ. ಹೇಗೆ ಡ್ಯಾಮೇಜ್ ಮಾಡುತ್ತಿದ್ದು? ಇವೇನು ಮಾಡ್ತವೆ, ಈ ರಕ್ತನಾಳದ ಒಳಗಡೆ ಹೋಗ್ಕೊಂಡು ಕುತ್ಕೊಳ್ತವೆ ಆ್ಯಂಡ್ ಸ್ಲೋಲಿ ಅಲ್ಲಿ ಅವು ಆ ರಕ್ತನಾಳವನ್ನು ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡ್ತವೆ. ಏನಾಯಿತು ರಕ್ತನಾಳವನ್ನು ಡ್ಯಾಮೇಜ್ ಮಾಡಿದರೆ? ರಕ್ತನಾಳವನ್ನು ಡ್ಯಾಮೇಜ್ ಮಾಡೋದು ಅಂತ ಹೇಳಿದರೆ ಇವೇನು ಮಾಡ್ತವೆ, ಒಂದು ಪೈಪಲ್ಲಿ ಸ್ಲೋ ಆಗಿ ಬ್ಲಾಕ್ ಮಾಡ್ತಾ ಬರ್ತವೆ. ನೀವು ಕೆಲವೊಮ್ಮೆ ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಡಾಕ್ಟ್ರ್ ಹೇಳ್ತಾರೆ ನಿಮಗೆ 50% ಬ್ಲಾಕ್ ಇದೆ, ನಿಮಗೆ 80% ಬ್ಲಾಕ್ ಇದೆ. ಎಲ್ಲಿಂದ ಬಂತು ಬ್ಲಾಕು? ಈ ರೀತಿಯ ಲಿಪಿಡ್ಸಿಂದ. ಯಾವಾಗ ಶುರು ಆಯಿತು? ಒಂದು 2-3 ದಿವಸದಿಂದ ಅಲ್ಲ, ಅಥವಾ ಒಂದು 2-3 ತಿಂಗಳದಿಂದ ಅಲ್ಲ. ಈ ಲಿಪಿಡ್ ಡೆಪಾಸಿಷನ್ ಏನಿದೆ ಆ್ಯಸ್ ಅರ್ಲಿ ಒಂದು 7-8 ವರ್ಷದಿಂದನೇ ಶುರು ಆಗತ್ತೆ. ಚಿಕ್ಕ ಮಕ್ಕಳಲ್ಲೂ ಸಹ ನಾವು ಬಹಳ ಕೇರ್ಫುಲ್ ಇರಬೇಕು. ಬಹಳಷ್ಟು ಈ ಜಂಕ್ ಫುಡ್ ತಿನ್ನೋದು, ಹೊರಗಿನ ಐಟಮ್ಸ್ ತಿನ್ನೋದು, ಎಕ್ಸಸೈಸ್ ಇಲ್ಲ, ಕುತ್ಕೊಂಡು TV ನೋಡ್ತಾ ಇರೋದು, ಇವೆಲ್ಲವೂ ಸಹ
ಈ ಡೆಪಾಸಿಷನನ್ನು ಆವಾಗಲೇ ಶುರು ಮಾಡ್ತವೆ. ಅಂದರೆ ಫಸ್ಟ್ 10 years ಆಫ್ ಲೈಫಿಂದಾನೇ ಈ ಡೆಪಾಸಿಷನ್ ಶುರುವಾಗ್ತಾ ಇರುತ್ತೆ. ಹೇಗೆ ನಮ್ಮ ವಯಸ್ಸಾಗ್ತಾ ಹೋಗುತ್ತೆ ಇದು ಕ್ರಮೇಣವಾಗಿ ಬ್ಲಾಕನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಬಹಳ ನಿಮ್ಮ ಲೈಫ್ ಸ್ಟೈಲ್ ಕೆಟ್ಟದಾಗಿತ್ತು, ಎಕ್ಸಸೈಸ್ ಏನೂ ಇರಲಿಲ್ಲ ಅಂದಾಗ ಆ್ಯಸ್ ಅರ್ಲಿ ಆಸ್ 30 yearsಗೆ ಬ್ಲಾಕ್ ಆಗಿಬಿಡ್ಬೋದು, ಹಾರ್ಟ್ ಅಟ್ಯಾಕ್ ಬಂದುಬಿಡತ್ತೆ. ಸೊ ಈ ರಕ್ತನಾಳಗಳು ಈ ಬ್ಲಾಕೇಜನ್ನು ಮಾಡೋದ್ರಲ್ಲಿ ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಯಾವಾಗ ನಿಮ್ಮ ಡಾಕ್ಟರ್ ನಿಮಗೆ 80% ಬ್ಲಾಕ್ ಇದೆ ಅಂತ ಹೇಳ್ತಾರೆ, ಈ 80% ಬ್ಲಾಕ್ ಅಂದರೆ ಈ ಲಿಪಿಡ್ಸೇ ಹೋಗ್ಕೊಂಡು ಬ್ಲಾಕ್ ಮಾಡ್ತಾ ಇರ್ತವೆ. ಆ್ಯಂಡ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ಒಂದು ಪೈಪ್ ಇದೆ ಆ್ಯಂಡ್ ನಾನು ಅದನ್ನು ಬ್ಲಾಕ್ ಮಾಡ್ತೀನಿ, ರಕ್ತ ಈ ಸೈಡ್ ಹೋಗೋಕ್ಕೇ ಆಗೋದಿಲ್ಲ. ನಮ್ಗೇನಕ್ಕೆ ಬೇಕು ರಕ್ತ ಬರಲಿಲ್ಲ ಅಂದರೆ ನಮಗೆ ಆಮ್ಲಜನಕ ಸಿಗೋದಿಲ್ಲ, ಆಕ್ಸಿಜನ್ ಸಿಗೋದಿಲ್ಲ. ಆಕ್ಸಿಜನ್ ಸಿಗಲಿಲ್ಲ ಅಂದಾಗ ಆ ಅಂಗಾಂಗ ಏನಿದೆ, ನಿಮ್ಮ ಹಾರ್ಟ್ ಇರ್ಬೋದು, ನಿಮ್ಮ ಕಿಡ್ನಿ ಇರ್ಬೋದು, ನಿಮ್ಮ ಬ್ರೇನ್ ಇರ್ಬೋದು, ಅದು ಕೆಲಸ ಮಾಡೋದಿಲ್ಲ ಅಂದರೆ ಅದು ಸ್ಟಾಪ್ ಆಗುತ್ತೆ. ಯಾವಾಗ ಅದು ಸ್ಟಾಪ್ ಆಗುತ್ತೆ ಆವಾಗ ಸಿಂಪ್ಟಮ್ಸ್ಗಳು ಬರಲಿಕ್ಕೆ ಶುರು ಆಗ್ತವೆ. ಡೆತ್ ಸಹ ಆಗ್ಬೋದು. ಅದರಿಂದ ಹಾರ್ಟ್ ಅಟ್ಯಾಕಲ್ಲಿ ಡೆತ್ ಆಗುತ್ತೆ. ಬ್ರೇನಿಗೆ ರಕ್ತ ಸಪ್ಲೈಯೇ ಹೋಗಲಿಲ್ಲ, ಏನಾಗುತ್ತೆ, ಬ್ರೇನ್ ಸತ್ತು ಹೋಗುತ್ತೆ, ಆ ಪಾರ್ಟ್ ಸತ್ತು ಹೋಗುತ್ತೆ, ಪೇಷಂಟಿಗೆ ಸ್ಟ್ರೋಕ್ ಆಗುತ್ತೆ, ಪ್ಯಾರಾಲಿಸಿಸ್ ಆಗುತ್ತೆ, ಒಂದು ಅರ್ಧ ಪಾರ್ಟ್ ಆಫ್ ದ ಬಾಡಿ ಕೆಲಸನೇ ಮಾಡೋದಿಲ್ಲ, ವೀಕ್ನೆಸ್ ಆಗಿ ಹೋಗುತ್ತೆ. ಯಾವಾಗ ಹಾರ್ಟಿಗೆ ಸಿಗೋದಿಲ್ಲ, ನೋವು ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಿಡ್ನಿಗೆ ಯಾವಾಗ ರಕ್ತ ಸಪ್ಲೈ ಆಗೋದಿಲ್ಲ, ಕಿಡ್ನಿ ಫಂಕ್ಷನ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಈ ಕಾಸಸ್ಸಿಂದ, ಈ ರೀಸನ್ಸಿಂದ ನಮಗೆ ಈ ಲಿಪಿಡ್ ಪ್ರೊಫೈಲ್ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ನಾವು ಯಾಕೆ ಈ ಅಥಿರೋಸ್ಕ್ಲೆರೋಸಿಸ್ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದರೆ ನಿಮಗೆ ಗೊತ್ತಿರಬೇಕು ನೀವು ಈ ಟೆಸ್ಟನ್ನು ಮಾಡಿಸೋದ್ರಿಂದ, ಈ ನಂಬರ್ ಇಷ್ಟು ಏರುಪೇರಾಗೋದ್ರಿಂದ ಹೇಗೆ ಇವು ನಿಮ್ಮ ರಕ್ತನಾಳವನ್ನು ಬ್ಲಾಕ್ ಮಾಡ್ತಾ ಇದ್ದಾವೆ ಅಂತ. ಸೊ ಇನ್ ಡೀಟೇಲ್ ಅಲ್ವಾದರೂ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು, ನಾವು ಇಷ್ಟು ನಮ್ಮ ಲಿಪಿಡ್ ಪ್ರೊಫೈಲ್ ಚೇಂಜಸ್ ಆಯಿತು ಅಂದಾಗ ಹೇಗೆ ಇವು ಒಂದು ಪೈಪನ್ನು ಬ್ಲಾಕ್ ಮಾಡ್ತಾ ಇರ್ತವೆ ಅಂತ. ಸೊ ಈಗ ನಮಗೆ ಬಾತ್ರೂಮಲ್ಲಿ ಮೋರಿ ಬ್ಲಾಕ್ ಆಯಿತು, ನಾವೇನು ಮಾಡ್ತೀವಿ, ಅದನ್ನು ತೆಗೆದು ಹಾಕ್ತೀವಿ, ಕಸ ತೆಗೆದುಬಿಡ್ತೀವಿ. ಬಟ್ ಅದೇ ರೀತಿ ನಮ್ಮ ಹಾರ್ಟಲ್ಲಿ ಬ್ಲಾಕ್ ಆಯಿತು ಅಂದಾಗ ಡಾಕ್ಟ್ರ್ ಏನು ಮಾಡಬೇಕಾಗತ್ತೆ, ನಿಮಗೆ ಸ್ಟೆಂಟ್ ಹಾಕಬೇಕಾಗತ್ತೆ, ಎಂಜಿಯೋಪ್ಲಾಸ್ಟಿ ಮಾಡಬೇಕಾಗತ್ತೆ. ಬಹಳಷ್ಟು ರಕ್ತನಾಳಗಳು ಬ್ಲಾಕ್ ಆಯಿತು ಅಂದರೆ ಬೈಪಾಸ್ ಸರ್ಜರಿನೇ ಮಾಡಬೇಕಾಗತ್ತೆ. ಇದರಲ್ಲಿ ಮೇನ್ ಕಲ್ಪ್ರಿಟ್ ಅಂತ ಹೇಳಿದರೆ ಈ ಲಿಪಿಡ್ಸ್. ಸೊ ಕೆಲವೊಂದು ಜನರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ. ಅಂದರೆ ಕೆಲವೊಬ್ಬರಲ್ಲಿ ಈ ಥರ ಡೆಪಾಸಿಷನ್ ಆಗೋದು ಜಾಸ್ತಿ ಇರುತ್ತೆ. ಯಾರಲ್ಲಿ, ನಾವು ಹೇಗೆ ಏಜ್ ಆಗ್ತಾ ಹೋಗ್ತೀವಿ ಈ ಡೆಪಾಸಿಷನ್ ಆಗಲಿ ಇವೆಲ್ಲ ಹೆಚ್ಚಿಗೆ ಆಗ್ತಾ ಇರ್ತವೆ. ಸೊ ಏಜ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಗಂಡಸರಲ್ಲಿ ಆ್ಯಂಡ್ ಹೆಂಗಸರಲ್ಲಿ ಯಾರಿಗೆ ಋತುಬಂಧ ಆಗಿದೆ ಅವರಿಗೇನಾಗತ್ತೆ, ಈ ಅಥಿರೋಸ್ಕ್ಲೆರೋಸಿಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಈ ಹೆಣ್ಮಕ್ಳಲ್ಲಿ ಯಾವಾಗ ಋತುಬಂಧ ಆಗ್ತಾ ಇರೋದಿಲ್ಲ ಅವರಲ್ಲಿ ಈಸ್ಟ್ರೋಜನ್ ಇರುತ್ತೆ. ಈಸ್ಟ್ರೋಜನ್ ಒಂದು ಹಾರ್ಟ್ ಪ್ರೊಟೆಕ್ಟಿವ್ ಹಾರ್ಮೋನ್. ಯಾವಾಗ ಋತುಬಂಧ ಆಗುತ್ತೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ ಆ್ಯಂಡ್ ಹಾರ್ಟ್ ಅಟ್ಯಾಕ್ಸಿನ ಚಾನ್ಸಸ್ ಆವಾಗ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇದು ಸಹ ಜೆಂಡರ್ ಸಹ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಸೊ ಸ್ಮೋಕಿಂಗಿಂದ ಏನಾಗುತ್ತೆ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅದು ಅಲ್ಲೇ ಡೆಪಾಸಿಷನ್ ಆಗ್ತಾ ಶುರುವಾಗುತ್ತೆ. ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ, ನಿಮ್ಮ ಲಿಪಿಡ್ ಮೆಟಬಾಲಿಸಮ್ಮೇ ಏರ್ಪೇರ್ ಆಗ್ತಾ ಇದೆ, ಅದರಿಂದ ಸಹ ಈ ಡೆಪಾಸಿಷನ್ ಶುರುವಾಗ್ತಾ ಇರುತ್ತೆ. ನೀವು ಓವರ್ ವೇಟ್ ಇದ್ದೀರಾ, ನಿಮಗೆ ಜಾಸ್ತಿ ಬೇಕಾಗಿದ್ದಕ್ಕಿಂತ ಹೆಚ್ಚು ಫ್ಯಾಟನ್ನು ನಿಮ್ಮ ಬಾಡಿಯಲ್ಲಿ ಇಟ್ಕೊಂಡಿದ್ದೀರಾ, ಅದು ಎಲ್ಲಿ ಹೋಗಬೇಕು ಪಾಪ. ಸೊ ಅದೇನು ಮಾಡುತ್ತೆ, ಹೋಗ್ಕೊಂಡು ನಿಮ್ಮ ರಕ್ತನಾಳದ ಒಳಗಡೆ ಕುತ್ಕೊಳ್ಳಿಕ್ಕೆ ಶುರುವಾಗತ್ತೆ. ನೀವು ಆ್ಯಕ್ಟಿವೇ ಇಲ್ಲ, ಏನೂ ಎಕ್ಸಸೈಸ್ ಇಲ್ಲ, ಒಂದು ಕಡೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಬಿಡೋದು, ಟಿ ವಿ ನೋಡ್ತಾ ಇರೋದು, ಯಾವುದೇ ಟೈಪ್ ಆಫ್ ಆ್ಯಕ್ಟಿವಿಟಿ ಇಲ್ಲ. ಈ ಥರದಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಮಸಲ್ಸಿಗೆ, ನಮ್ಮ ಸ್ನಾಯುಗಳಿಗೆ ಈ ಕೊಲೆಸ್ಟ್ರಾಲನ್ನೆಲ್ಲ ಅಬ್ಸಾರ್ಬ್ ಮಾಡೋಕ್ಕಾಗೋದಿಲ್ಲ. ಅವೇನು ಮಾಡ್ತವೆ, ಎಲ್ಲ ತೆಗೆದುಕೊಂಡು ಹೋಗ್ಕೊಂಡು ರಕ್ತನಾಳದ ಒಳಗೆ ಡಂಪ್ ಮಾಡಲಿಕ್ಕೆ ಶುರು ಮಾಡ್ತವೆ. ಸೊ ಒಬೇಸಿಟಿ, ಓವರ್ ವೇಟ್, ಡಯಾಬಿಟಿಸಲ್ಲಿ ಏನಾಗುತ್ತೆ, ಒಂದು ಕಡೆ ಶುಗರ್, ಒಂದು ಕಡೆ ಈ ಕೊಲೆಸ್ಟ್ರಾಲ್, ಇವೆಲ್ಲವೂ ಏರ್ಪೇರಾಗಿ ಹೋಗ್ಬಿಡ್ತವೆ. ಇನ್ಸುಲಿನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಬಾಡಿಗೆ. ಸೊ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆಗಿಬಿಡ್ತವೆ. ಈ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗಕ್ಕೆ ಶುರು ಆಗುತ್ತೆ ಆ್ಯಂಡ್ ಇವೆಲ್ಲ ಹೋಗ್ಕೊಂಡು ಡೆಪಾಸಿಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮಗೆ ಬಿ ಪಿ ಇದೆ, ಆಲ್ರೆಡಿ ಬಿ ಪಿ ಅಂದರೆ ಏನು, ಬ್ಲಡ್ ಪ್ರೆಷರ್, ಬಹಳ ಪ್ರೆಷರಿಂದ ನಿಮ್ಮ ರಕ್ತ ಹೋಗ್ತಾ ಇದೆ. ಸೊ ಹೀಗೆ ಹೋಗುವಂಥ ಪ್ರೆಷರಲ್ಲಿ ಅದು ಆಲ್ರೆಡಿ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತಾ ಇದೆ. ಅಂಥ ಡ್ಯಾಮೇಜ್ ಆದ ರಕ್ತನಾಳದ ಜೊತೆ ನಿಮಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದಾಗ ಅದು ಹೋಗ್ಕೊಂಡು ಅಲ್ಲಿ ಕೂತ್ಕೊಂಡು ಅದು ಸಹ ಈ ಥರ ಬ್ಲಾಕೇಜನ್ನು ಮಾಡ್ತಾ ಇರುತ್ತೆ.
ಸೊ ಇವು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಅಥಿರೋಸ್ಕ್ಲೆರೋಸಿಸ್. ಈಗ ನಾವು ಜಸ್ಟ್ ಬ್ರೀಫ್ಲಿ ತಿಳ್ಕೊಳ್ಳೋಣ ಹೇಗೆ ಈ ಬ್ಲಾಕೇಜ್ ಆಗುತ್ತೆ ಅಂತ. ಬಿಕಾಸ್ ಯಾವಾಗ ನಾವು ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಯಾವಾಗ ನಾವು ನಿಮ್ಗೆ ಯಾವ ಗುಳಿಗೆಯನ್ನು ಹಾಕಬೇಕು, ಯಾವ ಮಾತ್ರೆ ಹಾಕಬೇಕು, ಯಾವ ಪ್ರೊಸೀಜರ್ ಮಾಡಬೇಕು, ನಿಮಗೆ ಎಂಜಿಯೋಪ್ಲಾಸ್ಟಿ ಮಾಡಬೇಕಾ, ನಿಮಗೆ ಬೈಪಾಸ್ ಮಾಡಬೇಕಾ, ಆವಾಗ ನಮ್ಗೆ ಏನು ಬೇಕಾಗತ್ತೆ, ಈ ಬ್ಲಾಕ್ ಬೇಕಾಗತ್ತೆ. ಸೊ ಬ್ಲಾಕ್ ಹೇಗಾಯಿತು, ಯಾವುದರಿಂದ ಆಯಿತು ಅಂತ ನಾವು ನೋಡ್ತಾ ಇರ್ತೇವೆ. ಸೊ ಒಂದು ಬ್ರೀಫ್ ನೋಡೋಣ ನಾವು ಹೇಗೆ ಈ ಬ್ಲಾಕ್ಸ್ ಆಗ್ತವೆ ಅಂತ. ಇದು ಒಂದು ರಕ್ತನಾಳ ಅಂಡ್ ಈ ರಕ್ತನಾಳದ ಒಳಗಡೆ ನೋಡಿ ಈ ತರ ಇದು ಡೆಪಾಸಿಷನ್ ಆಗ್ತಾ ಇದೆ. ಇದೇನಿದು ಲಿಪಿಡ್ ಮಟೀರಿಯಲ್, ಇದು ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL ಕೊಲೆಸ್ಟ್ರಾಲು, ಇದೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಇಲ್ಲಿ ಹೋಗ್ಕೊಂಡು ಕುಳಿತುಕೊಳ್ತಾ ಇದಾವೆ. ಸೊ ಇವು ಏನ್ ಮಾಡ್ತವೆ, ಇಲ್ಲಿ ಕುಳಿತುಕೊಂಡು ಕ್ರಮೇಣವಾಗಿ, ಇದೇನು ಒಂದೆರಡು ದಿವಸದಲ್ಲಿ ಆಗುವಂತ ಪ್ರೊಸೆಸ್ ಅಲ್ಲ, ಏಜಸ್ ಬೇಕು ಇದಕ್ಕೆ. ಸೊ ಸ್ಲೋಲಿ 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 ಹಾಕೊಳ್ತಾ ಏನ್ ಮಾಡ್ತವೆ, ಇಲ್ಲಿ ನೋಡ್ಬೋದು ಇವು ಆಲ್ರೆಡಿ ಇಷ್ಟು ಕಡಿಮೆ ಆಗಿದಾವೆ. ಇವು ಈ ತರ ಬ್ಲಾಕೇಜ್ ಅನ್ನ ಶುರು ಮಾಡ್ತಾ ಇರ್ತವೆ. ಈ ಕೊಲೆಸ್ಟ್ರಾಲ್ ಅಥವಾ ಈ ಟ್ರೈಗ್ಲಿಸರೈಡ್, ಈ ತರ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಎಲ್ಲ ಯಾವಾಗ ಒಂದು ರೇಂಜ್ ಗಿಂತ ಹೆಚ್ಚಿಗೆ ಆಗ್ತವೆ, ಅವ್ ಏನ್ ಮಾಡ್ತವೆ, ಇಲ್ಲಿ ನಿಮ್ಮ ರಕ್ತನಾಳದ ಒಳಗಡೆ ಒಂದು ಲೈನಿಂಗ್ ಇರುತ್ತೆ, ಇದನ್ನ ಅವು ಕೆರಿಲಿಕ್ಕೆ ಶುರು ಮಾಡ್ತವೆ. ಸೊ ನೀವು ನೋಡ್ಬೋದು ಅವು ಇಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳಕ್ ಶುರು ಮಾಡ್ತವೆ. ಸೊ ಇವು ಇಲ್ಲಿ ಕುತ್ಕೊಂಡಾಗ ಏನ್ ಮಾಡತ್ತೆ, ನಮ್ಮ ಬಾಡಿ ಇದರ ಅಗೇನ್ಸ್ಟ್ ಫೈಟ್ ಮಾಡತ್ತೆ. ನಮ್ಮ ಬಾಡಿಗೆ ಅನ್ಸತ್ತೆ ಏನೋ ಬೇರೆ ಬಂದು ಕುತ್ಕೊಳ್ಳಿದೆ, ಇದು ಬೇಡ ನನ್ಗೆ ಅಂತ ನಮ್ಮ ಬಾಡಿ ಫೈಟ್ ಮಾಡತ್ತೆ. ಸೊ ಆವಾಗ ನಿಮ್ಮ ಬಿಳಿ ರಕ್ತ ಕಣಗಳು ಬಂದು ಇಲ್ಲಿ ಒಂದು ಯುದ್ಧವನ್ನ ಸಾರ್ತವೆ. ನೀವು ನೋಡ್ಬೋದು ಇಲ್ಲಿ ಈ ಯುದ್ಧ ಶುರುವಾಗತ್ತೆ. ಒಂದ್ಸಲ ಈ ಯುದ್ಧ ಶುರುವಾದಾಗ ಈ ಕೊಲೆಸ್ಟ್ರಾಲ್ ಅದನ್ನ ತೆಗಿಲಿಕ್ಕೆ ನಿಮ್ಮ ಬಾಡಿ ಟ್ರೈ ಮಾಡತ್ತೆ. ಸೊ ಈ ಯುದ್ಧದಲ್ಲಿ ಇವು ಸಾಯ್ತವೆ, ನಿಮ್ಮ ಬಿಳಿ ರಕ್ತ ಕಣಗಳು ಸಾಯ್ತವೆ. ಬಟ್ ಇಂದ ಬಾರ್ಗೇನ್ ಏನಾಗತ್ತೆ, ಇಲ್ಲಿ ಉರಿಯೂತ ಆಗ್ಲಿಕ್ಕೆ ಶುರುವಾಗತ್ತೆ, ಇಲ್ಲಿ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗತ್ತೆ, ನಿಮ್ಮ ರಕ್ತನಾಳ ಏನಿದೆ ಅದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಈ ತರದ ಡ್ಯಾಮೇಜೇ ಫಸ್ಟ್ ಸ್ಟೆಪ್ ಈ ತರದ ಪ್ರಾಬ್ಲಮ್ ಅನ್ನ ಶುರು ಮಾಡ್ಲಿಕ್ಕೆ, ಈ ಉರಿಯೂತವನ್ನ ಮಾಡ್ಲಿಕ್ಕೆ. ಸೊ ನಾವು HSCRP ಅಂತ ನೋಡಿದೀವಿ ಒಂದು ಟೆಸ್ಟ್, ಇದು ಏನ್ ಹೇಳುತ್ತೆ, ಈ ತರ ಡ್ಯಾಮೇಜ್ ಶುರುವಾಗಿದೆ, ಈ ತರ ಉರಿಯೂತ ಶುರುವಾಗಿದೆ ಅಂತ ಹೇಳುವಂತಹ ಒಂದು ಬ್ಲಡ್ ಟೆಸ್ಟ್ ಅದು. ಈ ತರ ಒಂದು ಡ್ಯಾಮೇಜ್ ಶುರು ಹಾಕೊಂಡು ಇಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಎಲ್ಲ ಜಾಸ್ತಿ ಜಾಸ್ತಿ ಯಾವಾಗ ಆಗ್ತಾ ಹೋಗತ್ತೆ, ನೀವು ನಿಮ್ಮ ಜೀವನ ಶೈಲಿ ಬದಲಾಯಿಸ್ಲಿಲ್ಲ, ನಿಮ್ಮ ಕೊಲೆಸ್ಟ್ರಾಲ್ ಹಾಗೇ ಇದೆ, ಅದು ಕ್ರಮೇಣವಾಗಿ ನೀವು ಏರ್ಸ್ತಾನೆ ಇದ್ದೀರಾ, ಈ ರೀತಿ ಎಲ್ಲ ಆದಾಗ ಏನಾಗತ್ತೆ, ನಿಮ್ಮ ಬಾಡಿಗೆ ಅದನ್ನ ಲಿಮಿಟ್ ಮಾಡಕ್ ಆಗೋದಿಲ್ಲ. ಸೊ ಈ ಕೊಲೆಸ್ಟ್ರಾಲ್ ಏನಾಗತ್ತೆ, ಈ ರಕ್ತನಾಳ, ಇದು ಒಂದು ಪೈಪ್ ಅಂತ ನೀವು ತಿಳಿದುಕೊಂಡ್ರೆ ನೀವು ನೋಡ್ಬೋದು ಅರ್ಧ ಪೈಪ್ ಆಲ್ರೆಡಿ ಇಲ್ಲಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ಅಂಡ್ ಇದಿಷ್ಟು ಪೈಪ್ ಈಗ ಉಳ್ಕೊಂಡಿದೆ ಅಂಡ್ ಇಷ್ಟೇ ನಿಮ್ಗೆ ಬ್ಲಡ್ ಫ್ಲೋ ಹೋಗ್ತಾ ಇರುತ್ತೆ. ಸೊ ಅದರಿಂದ ಪೇಷಂಟ್ಗೆ ಸುಮಾರು ಏನಾದ್ರೂ ಅವರು ಬಹಳ ಹೆಚ್ಚಿಗೆ ಕೆಲಸ ಮಾಡಿದ್ರು, ಬಹಳ ಓಡಿದ್ರು ಅಂದಾಗ ಅಷ್ಟು ಸಪ್ಲೈ ಕೊಡಕ್ಕೆ ಆಗೋದಿಲ್ಲ. ಸೊ ಯಾವಾಗ ಸಪ್ಲೈ ಆಗೋದಿಲ್ಲ ಅವಾಗ ಸುಸ್ತಾಗತ್ತೆ, ನೋವು ಬಂದಂಗಾಗತ್ತೆ. ಸೊ ಈ ರೀತಿಯ ಬ್ಲಾಕೇಜ್ ಶುರು ಆಗತ್ತೆ. ಇದನ್ನ ನಾವು ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ಒಂದು ರಕ್ತನಾಳ ಇದೆ ಅಂಡ್ ಇಲ್ಲಿ ನೋಡಿ ಇಷ್ಟು ಮಾತ್ರ ರಕ್ತ ಹೋಗ್ಲಿಕ್ಕೆ ಜಾಗ ಇದೆ, ಇಲ್ಲಿ ನೋಡಿ ಇದಿಷ್ಟು ಬ್ಲಾಕೇ ಆಗಿ ಹೋಗ್ಬಿಟ್ಟಿದೆ. ಇಲ್ಲಂತೂ ಇದಕ್ಕಿಂತ ಹೆಚ್ಚಿಗೆ ಆಲ್ಮೋಸ್ಟ್ ಒಂದು 65% ಅಷ್ಟು ಇಲ್ಲಿ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಈ ತರದ ಯಾವಾಗ ಇಲ್ಲಿ ಬ್ಲಾಕ್ ಆಗತ್ತೆ, ಕೆಲವೊಮ್ಮೆ ಏನಾಗತ್ತೆ, ಇದು ಜಸ್ಟ್ ಇಷ್ಟೇ ಬ್ಲಾಕ್ ಹಾಕೊಂಡ್ ಹಾಗೆ ಇರತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ. ಸ್ವಲ್ಪ ನೀವೇನಾದ್ರೂ ಎಕ್ಸರ್ಟ್ ಮಾಡಿದ್ರಿ, ಸ್ವಲ್ಪ ಈ ಮೆಟ್ಲ ಎಕ್ಸೆಟ್ರಾ ಹತ್ತಿದ್ರಿ, ಸ್ವಲ್ಪ ಓಡಿದ್ರಿ ಎಕ್ಸೆಟ್ರಾ ಆದಾಗ ಸ್ವಲ್ಪ ನಿಮ್ಗೆ ಸುಸ್ತಾಗ್ಬೋದು, ಬಟ್ ಅದರ್ವೈಸ್ ನಿಮ್ಗೆ ಏನು ಪ್ರಾಬ್ಲಮ್ ಬರ್ತಾ ಇರೋದಿಲ್ಲ. ಕೆಲವೊಮ್ಮೆ ಏನಾಗ್ಬಿಡತ್ತೆ, ಇದು ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬಿಡ್ಬೋದು. ಆವಾಗ ಡೆಫಿನೆಟ್ಲಿ ಎಸ್, ನಿಮ್ಗೆ ಈ ತರ ಹಾರ್ಟ್ ಅಟ್ಯಾಕ್ ಆಗೋದು, ಈ ಹಾರ್ಟ್ ಪೇನ್ ಬರೋದು, ಈ ತರದೆಲ್ಲ ಸಿಂಪ್ಟಮ್ಸ್ ಬರ್ಬೋದು. ಕೆಲವೊಮ್ಮೆ ಇಲ್ಲಿ ಬ್ಲಾಕ್ ಆಗಿದ್ದಂತಹ ಇದೇನಿದೆ ಇದು ಒಡೆದು ಹೋಗ್ಬೋದು ಅಂಡ್ ಒಡ್ಕೊಂಡು ಇದು ಬೇರೆ ಕಡೆ ಹೋಗ್ಕೊಂಡು ಬ್ಲಾಕ್ ಮಾಡ್ಬಿಡ್ಬೋದು. ಇಲ್ಲಿಂದ ಒಡೆದು ಹೋಗಿದ್ದಂತ ಈ ಥ್ರಾಂಬಸ್ ಏನಿದೆ ನಿಮ್ಮ ಈ ಬ್ರೈನಿನ ರಕ್ತನಾಳನ್ನ ಬ್ಲಾಕ್ ಮಾಡ್ಬಿಡ್ಬೋದು. ಆವಾಗ ಪ್ಯಾರಾಲಿಸಿಸ್, ಸ್ಟ್ರೋಕ್ ಆಗತ್ತೆ, ನಿಮ್ಮ ಕೈ ಕಾಲುಗಳ ರಕ್ತನಾಳಗಳನ್ನ ಬ್ಲಾಕ್ ಮಾಡ್ಬಿಡ್ಬೋದು, ಗ್ಯಾಂಗ್ರೀನ್ ಆಗತ್ತೆ. ಈ ರೀತಿಯ ಪ್ರಾಬ್ಲಮ್ ಅನ್ನ ಸಹ ಇದು ಮಾಡ್ತಾ ಇರಬಹುದು. ಸೊ ಇಲ್ಲಿ ನೀವು ನೋಡ್ಬೋದು ಇದು ಒಂದು ನಾರ್ಮಲ್ ರಕ್ತನಾಳ, ಇಲ್ಲಿ ಹೇಗೆ ಫುಲ್ ಓಪನ್ ಇದೆ ಅಂಡ್ ಪೂರ್ತಿ ಬ್ಲಡ್ ಫ್ಲೋ ಆಗ್ತಾ ಇದೆ. ಇಲ್ಲಿ ನೀವು ನೋಡಿ ಕ್ರಮೇಣವಾಗಿ ಬ್ಲಾಕೇಜ್ ಶುರುವಾಗಿದೆ ಅಂಡ್ ರಕ್ತ ಫ್ಲೋ ಸಹ ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ ಇದು ಜಸ್ಟ್ ಹಾಗೆ ಇರ್ಬೋದು, ಕೆಲವೊಮ್ಮೆ ಇದು ಇಲ್ಲಿಂದ ಒಡೆದು ಹೋಗ್ಕೊಂಡು ಬೇರೆ ಕಡೆ ಬ್ಲಾಕ್ ಮಾಡ್ಬಿಡ್ಬೋದು. ಸೊ ಇಲ್ಲಿ ರಕ್ತ ಫ್ಲೋನೇ ಇಲ್ಲ, ಇಲ್ಲೆಲ್ಲಾ ಕಡೆ ಬ್ಲಾಕೇಜ್ ಇದೆ. ಯಾವಾಗ ಈ ತರ ಬ್ಲಾಕೇಜ್ ಇದೆ ಆವಾಗ ನಿಮ್ಗೆ ಈ ಲಕ್ಷಣಗಳು ಬರೋದು, ಈ ತರ ಪ್ರಾಬ್ಲಮ್ಸ್ ಆಗೋದು ಶುರು ಆಗ್ತವೆ.
ಸೊ ದಟ್ ಈಸ್ ಆಲ್ ಅಬೌಟ್ ಅಥೀರೋಸ್ಕ್ಲಿರೋಸಿಸ್. ಈ ಪ್ರೊಸೆಸ್ಸನ್ನು ನಾವು ಅಥೀರೋಸ್ಕ್ಲಿರೋಸಿಸ್ ಅಂತ ಹೇಳ್ತೇವೆ, ಎಲ್ಲಿ ಎಕ್ಸಸ್ ಆಫ್ ಕೊಲೆಸ್ಟ್ರಾಲ್, ಎಕ್ಸಸ್ ಫ್ಯಾಟು ನಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತಾ ಇರ್ತವೆ. ಸೊ ನಿಮ್ಗೆ ಗೊತ್ತಾಗಬೇಕು, ಒಂದು ಲೆವೆಲ್ಗಿಂತ ಹೆಚ್ಚಿಗೆ ನಮ್ಮ ಬಾಡಿಯಲ್ಲಿ ಯಾವಾಗ ಈ ಥರದ ಸಬ್ಸ್ಟೆನ್ಸಸ್ ಆಗ್ತವೆ, ಹೇಗೆ ಇವು ನಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡ್ತವೆ. ಓಲ್ಡ್ ಏಜಲ್ಲಿ ಅಷ್ಟೇ ಅಲ್ಲ, ಇವು ಆ್ಯಸ್ ಅರ್ಲಿ ಒಂದು ಮಕ್ಕಳಿಂದ ಸಹ ಅದು ಸ್ಟಾರ್ಟ್ ಮಾಡ್ತವೆ. ಸೊ ಈಗ ನಾವು ನೋಡ್ತಾ ಇರ್ತೇವೆ 10 ವರ್ಷ 15 ವರ್ಷದ ಮಕ್ಕಳು ಎಷ್ಟು ಒಬೀಸ್ ಇರ್ತಾರೆ, ಎಷ್ಟು ಓವರ್ ವೇಟ್ ಇರ್ತಾರೆ. ಅದು ಎಲ್ಲ ಏನು ಮಾಡುತ್ತೆ, ಆವಾಗಲಿಂದಾನೇ ಈ ರಕ್ತನಾಳಗಳು ಬ್ಲಾಕ್ ಆಗಕ್ಕೆ ಶುರುವಾಗ್ತವೆ. ಸೊ ನಮಗೆ ಗೊತ್ತಿರಬೇಕು ನಮ್ಮ ಬಾಡಿ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ. ಮುಂದಿನ ನಾವು ವಿಡಿಯೋಸಲ್ಲಿ ನೋಡೋಣ ಹೇಗೆ ನಾವು ಈ ಅಥೀರೋಸ್ಕ್ಲಿರೋಸಿಸನ್ನು ಟ್ರೀಟ್ ಮಾಡ್ತೇವೆ, ಯಾವ ಮೆಡಿಸಿನ್ಸನ್ನು ಕೊಡ್ತೇವೆ, ಯಾವ ಶಸ್ತ್ರಚಿಕಿತ್ಸೆಗಳಿದ್ದಾವೆ ಇದಕ್ಕೆ ಬ್ಲಾಕೇಜಿಗೆ, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.